ಸರ್ ನಮಸ್ತೆ. ಮಂಜುನಾಥ್ ಅಂತ ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಾತಾಡ್ತಿರೋದು. ಸರ್ ನಮಸ್ತೆ ಸರ್. ಆ, ಈಗ ನಂದಕಿಶೋರ್ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದು ನೀವು ಆರೋಪ ಮಾಡ್ತಿದ್ರ 22 ಲಕ್ಷನೋ ಏನೋ ಸಮಥಿಂಗ್ ಹಣವನ್ನ ಕೊಟ್ಟು ಅವ್ರು ನನ್ಗೆ ಮೋಸ ಮಾಡಿದ್ದಾರೆ ಅಂತ, ಕೊಡ್ತಿಲ್ಲ, ಹೌದು ವಾಪಸ್ ಸರ್. ರಿಟರ್ನ್ ಅಮೌಂಟ್ ಅನ್ನ ಕೊಡ್ತಿಲ್ಲ ಅಂತ ಕೊಡ್ತೀರಾ. ಏನಿದು ಆರೋಪ ಅಂತ? ಸರ್ ಆರೋಪ ಅಲ್ಲ ಸರ್, ಅದು ತಗೊಂಡಿರೋ ಸತ್ಯ. ನಾನು ಕೊಡ್ಬೇಕಾಗಿರೋ ಸತ್ಯ. ಓಕೆ. ಅವರು ನನ್ನ ಹತ್ರ ಅಮೌಂಟ್ ತಗೊಂತಾರೆ. ಏನಕ್ಕೆ? ಅವರು ಕಷ್ಟಕ್ಕೆ ತಗೊಂತಾರೆ. ಕಷ್ಟಕ್ಕೆ ತಗೊಂಡ ಮೇಲೆ ಅದು ನಂದು ಸ್ವಂತ ದುಡ್ಡಲ್ಲ, ನಾನು ಬೇರೆಯವ್ರ ಹತ್ರ ಫ್ರೆಂಡ್ಸ್ ಮುಖಾಂತರ ಹೆಲ್ಪ್ ಮಾಡ್ತೀನಿ. ಅಂದ್ರೆ 2016 ನನಗೆ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ, ನನಗೆ ಅವ್ರ ಸಂಪರ್ಕ ಇರಲ್ಲ. ಸೊ ಎಲ್ಲೋ ಒಂದ್ ಕಡೆ ಸುಧೀರ್ ಅವರು, ಹಳೆ ಕಲಾವಿದರು, ಸುಧೀರ್ ಅವ್ರ ಮಗ, ಮೇರು ನಟ ಅವ್ರ ಮಗ ಅನ್ನೋದು ಒಂದು ನೆನಪಿರುತ್ತೆ. ಅದಾದ ಮೇಲೆ ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು. ಎಲ್ಲೋ ಒಂದ್ ಕಡೆ ನಾವು ಕಲಾವಿದರು ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡ್ ಬಂದಿರ್ತೀವಿ. ಸೊ ನಿರ್ದೇಶಕರ ಸಂಪರ್ಕ ಬೆಳೆಸ್ಕೊಂಡಾಗ ನಮ್ಗೊಂದು ಅವಕಾಶ ಕೊಡ್ತಾರೆ, ಒಂದು ಆಸೆ ಇರುತ್ತಲ್ವಾ. ಸೊ ಜೊತೆಗೆ ನಾನು ಪಕ್ಕ ಸುದೀಪ್ ಸರ್ ಅಭಿಮಾನಿ. ಸೊ ನಂಗೆ ಸುದೀಪ್ ಸರ್ ಅಂತ ತುಂಬಾ ಇಷ್ಟ. ಇವರು ಸುದೀಪ್ ಸರ್ ಜೊತೆ ಇರ್ತಾರನ್ನ, ಇವ್ರ ಜೊತೆ ಕಾಂಟ್ಯಾಕ್ಟ್ ಇದೆ, ಸುದೀಪ್ ಸರ್ ಪರಿಚಯ ಮಾಡ್ಕೊಡ್ತಾರೆ. ಅವ್ರು ನೋಡೋ ಭಾಗ್ಯ ಸಿಗುತ್ತೆ, ದೇವ್ರನ್ನ, ನನ್ನ ಆರಾಧ್ಯ ದೇವ್ರನ್ನ ನೋಡೋ ತರ ಕಣ್ಣಲ್ಲಿ ಭಾಗ್ಯ ಸಿಗುತ್ತೆ ಅನ್ನೋ ಥಾಟ್ ಇತ್ತು ಸರ್. ಹಂಗಾಗಿ ಅವ್ರನ್ನ ಸಂಪರ್ಕ ಬೆಳೆಸ್ಕೊಂಡು ಅದನ್ನ ಅವ್ರು ಏನೋ ಎನ್ಕ್ಯಾಚ್ ಮಾಡ್ಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ. ಯಾವ ಇಯರ್ ಅಲ್ಲಿ ಕೇಳ್ತಾರೆ ನಿಮ್ಗೆ? ಯಾವಾಗಿಂದ ಪರಿಚಯ ಅವರು? 2016 3 ಲಕ್ಷ ಫಸ್ಟ್ ಕೊಡ್ತೀನಿ ಸರ್. ಓಕೆ. ಅದಾದ್ಮೇಲೆ ಮತ್ತೆ ಪುನಃ 3 ಲಕ್ಷ ಕೊಡ್ತೀನಿ, ಮತ್ತೆ 3 ಲಕ್ಷ ಕೊಡ್ತೀನಿ. ಅದಾದ್ಮೇಲೆ 9 ಲಕ್ಷಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಯಾರಿಗೂ ಕ್ಲಿಯರ್ ಮಾಡಲ್ಲ. ಅವಾಗ ಏನ್ ಮಾಡಿದ್ದೀನಿ, ನಾನು 250 ಗ್ರಾಮ್ ಗೋಲ್ಡ್ನ ಪ್ಲರ್ಜ್ ಮಾಡ್ತೀನಿ ಸರ್, ಅದನ್ನ ಕ್ಲಿಯರ್ ಮಾಡಕ್ಕೆ. ಯಾವ್ದೋ ಅಮೌಂಟ್ ತಗೊಂಡಿರಲ್ಲ. ಹೌದು. ಅಂದ್ರೆ ನೀವು ಸಾಲ ಮಾಡಿ ಕೊಟ್ಟಿರುವಂತದ್ದು? ಹೌದು ಸರ್, ಹೌದು. ಓಕೆ. ಅದನ್ನ ಅಮೌಂಟ್ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಪ್ಲಸ್ ಮಾಡ್ತೀನಿ. ಅದು ಅವ್ರಿಗೆ ಹೇಳ್ತೀನಿ, ಗೋಲ್ಡ್ ಪ್ಲಸ್ ಮಾಡಿ ಕೊಟ್ಟಿರೋದನ್ನ ದಯವಿಟ್ಟು ಕ್ಲಿಯರ್ ಮಾಡಿ, ಬಡ್ಡಿ ಕಟ್ರಿ ಅಂತ. ಸೊ ಗೋಲ್ಡ್ ಆಕ್ಷನ್ ಆಗುತ್ತೆ, ಅಮೌಂಟ್ ಬರಲ್ಲ. 250 ಗ್ರಾಮ್ ಗೋಲ್ಡ್ ಕಳ್ಕೊಂತೀನಿ ಸರ್. ನಾನು ಕೊಟ್ಟಿರೋ 9 ಲಕ್ಷನೂ ದುಡ್ಡು ಬರಲಿಲ್ಲ, ಈ ಕಡೆ 250 ಗ್ರಾಮ್ ಗೋಲ್ಡ್ ಬರಲಿಲ್ಲ, ಎಲ್ಲ ಹೋಯ್ತು ಸರ್. ಹೇಳಿದ್ರೆ ಇವತ್ತು ಕೊಟ್ರಿ ಅಂತ ಸರ್. ಅಂದ್ರೆ ಒಂದು ಫ್ರೆಂಡ್ಶಿಪ್, ಅಣ್ಣ ತಮ್ಮ ಬಾಂಡಿಂಗ್ ಸರ್. ನಾನು ಹೇಳಿದ್ನಲ್ವಾ, ನನಗೆ ಸುದೀಪ್ ಸರ್ ಅಂತ ತುಂಬಾ ಇಷ್ಟ. CCL ಆಡಬೇಕು, KCC ಅವಕಾಶ ಮಾಡ್ಕೊಡ್ತೀನಿ ಅಂದ್ರು. CCL ಅವಕಾಶ ಮಾಡಿಸ್ಕೊಡ್ತೀನಿ, ಸುದೀಪ್ ಸರ್ ಪರಿಚಯ ಮಾಡ್ಕೊಡ್ತೀನಿ. ನಾನು ಕ್ರಿಕೆಟ್ ಆಡಕ್ಕೆ ಇಷ್ಟ, ಮತ್ತೆ ಸುದೀಪ್ ಅಣ್ಣನ ಜೊತೆ ಆಕ್ಟ್ ಮಾಡ್ಬೋದು, ಅವಕಾಶ ಕೊಡ್ತಾರೆ ಅನ್ನೋ ಒಂದು ಆಸೆ ಇರುತ್ತಲ್ವಾ ಸರ್. ಆಸೆಗೋಸ್ಕರ ಅವ್ರ ಸಂಪರ್ಕ, ಫ್ರೆಂಡ್ಶಿಪ್ ಬೆಳೆಸ್ಕೊಂತೀನಿ. ಆ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ನನ್ನ ಹತ್ರ ಹೆಲ್ಪ್ ಕೇಳ್ತಾರೆ. ಅಂದ್ರೆ ನೀವು ಅವ್ರ ಹತ್ರ ಮೊದಲೇ ಹೇಳಿದ್ರ ನನ್ಗೆ ಈ ತರ ಸುದೀಪ್ ಅವ್ರನ್ನ ನೋಡ್ಬೇಕು, ಮೀಟ್ ಮಾಡಬೇಕು? ಗೊತ್ತು ಸರ್, ಗೊತ್ತು ಅವ್ರಿಗೆಲ್ಲ ಗೊತ್ತಿತ್ತು. ಅದನ್ನ ಎನ್ಕ್ಯಾಚ್ ಮಾಡ್ಕೊಂಡೆ ಅವರು ನನ್ನ ಹತ್ರ ದುಡ್ಡು ಕೇಳೋದು. ಆಮೇಲೆ ಹಂಗೂ ದುಡ್ಡು ತಗೊಂಡ್ಮೇಲೆ ಸರ್, ದುಡ್ಡು ಕೇಳಿದಿನ ದುಡ್ಡು ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಅವತ್ತೇ ನನ್ನನ್ನ ಸೀದಾ ಬಿಗ್ ಬಾಸ್ ಮನೆ ಕರ್ಕೊಂಡು ಹೋಗ್ತಾರೆ, ಸುದೀಪ್ ಅವ್ರ ಮನೆಗೆ. ಬಿಗ್ ಬಾಸ್ ಮನೆಗೆ ಹೋಗಿ 2016 ಬಿಗ್ ಬಾಸ್ ಟೈಮಲ್ಲಿ ಸುದೀಪ್ ಸರ್ನ ಭೇಟಿ ಮಾಡ್ತೀನಿ ನಾನು. ಅವಾಗ ಫಸ್ಟ್ ಟೈಮ್ ಸುದೀಪ್ ಸರ್ನ ಕಣ್ಣು ಮುಂದೆ ನೋಡೋದು ನಾನು, ಕಣ್ಣಾರೆ. ಅಲ್ಲಿಯವರು ನೋಡಿರಲ್ಲ ನಾನು. ನಾನು ಸುದೀಪ್ ಸರ್ ಅಲ್ಲಿ ನೋಡ್ತೀನಿ. ಅದಾದ್ಮೇಲೆ ಪುನಃ CCL ಆಡಬೇಕು ಅಂದಾಗ ಅದೊಂದು ಎಲಿಜಿಬಲ್ ಇರುತ್ತೆ, ಸಿನಿಮಾಗಳು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನನ್ನ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತಾರೆ, ಕರ್ಕೊಂಡು ಹೋಗಲ್ಲ. ಆಮೇಲೆ ಪುನಃ ಏನ್ ಮಾಡ್ತಾರೆ, KCC ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಒಳಗೆ ಆಡ್ತೀನಿ. ಅವಾಗ ಸಪೋರ್ಟ್ ಮಾಡ್ತಾರೆ, ಫಸ್ಟ್ ಸೀಸನ್ ಅವರೇ ಸಪೋರ್ಟ್ ಮಾಡ್ತಾರೆ KCCಲಿ. ಅದಾದ್ಮೇಲೆ ನಾನು ದುಡ್ಡು ಕೇಳೋ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡೋದು, ಧಮ್ಕಿ ಹಾಕೋ ಸ್ಟಾರ್ಟ್ ಮಾಡೋದು. ಕಟ್ ಮಾಡಿಸ್ತೀನಿ, KCC ರಿಮೂವ್ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಧಮ್ಕಿ. ಆಮೇಲೆ ಸುದೀಪ್ ಸರ್ನ ಸಂಪರ್ಕ ಕಟ್ ಮಾಡಿಸ್ತೀನಿ. ಹಂಗೆ ಸುದೀಪ್ ಸರ್ ಪರಿಚಯ ಇತ್ತು ಸ್ವಲ್ಪ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಒಡನಾಟ ಇಟ್ಕೊಂಡಿದ್ದೆ. ಅಂದ್ರೆ ಎಲ್ಲ ನಮ್ಮ ತರ ಪುಟ್ಟ ಕಲಾವಿದರಿಗೆ ಎಲ್ಲರಿಗೂ ಸುದೀಪ್ ಸರ್ ಬಾಯ್ ತುಂಬ ಮಾತಾಡ್ತಾರೆ. ಹಂಗಾಗಿ ಅವ್ರ ಜೊತೆ ಓದ ಕುತ್ಕೊಂಡು, ಸರ್ ಅವ್ರ ಪಕ್ಕ ನಿಂತ್ಕೊಳ್ಳೋಕೆ ನಮ್ಗೆ ಯೋಗ್ಯತೆ ಇಲ್ಲ ಸರ್, ಅವ್ರು ದೊಡ್ಡ ಕಲಾವಿದ್ರು ಸರ್ ಅವರು. ಅಂಥದ್ದು ಅವ್ರ ಪಕ್ಕ ಕುತ್ಕೊಂಡು ಊಟ ಮಾಡೋಷ್ಟು ಒಂದು ಸೌಭಾಗ್ಯ ಸಿಗುತ್ತಲ್ಲ ಸರ್. ಆ ಸೌಭಾಗ್ಯಕ್ಕೆ ಒಂದು ಖುಷಿಗೋಸ್ಕರ ನಾವೇನ್ ಮಾಡಿದೆ, ನಾನು ಅದನ್ನ ದುಡ್ಡು ಕೇಳೋದು ಬಿಟ್ಟೆ. ಅಂದ್ರೆ ಕೊಡ್ತಾರೆ, ಸಿನಿಮಾ ಮುಗಿದ್ಮೇಲೆ ದುಡ್ಡು ಕೊಡ್ತೀನಿ, ಸಿನಿಮಾ ಗೆದ್ಮೇಲೆ ಕೊಡ್ತೀನಿ ಅನ್ಕೊಂಡೇ ಬಂದ್ರು ಅವರು. ಫೈನಲಿ ಅವ್ರು ಬರ್ಲಿಲ್ಲ ಸರ್, ಲಾಸ್ಟಿಗೆ ಕೊಡ್ಲೇ ಇಲ್ಲ. ಇವಾಗವರೆಗೂ ನೋಡಿ, ನಂದು ಗೋಲ್ಡ್ ಪ್ಲರ್ಜ್ ಆಗೋಯ್ತು, ಆಯ್ತು 1 ವರ್ಷ ಗೋಲ್ಡ್ ಆಕ್ಷನ್ ಆಗೋಯ್ತು. ಅದನ್ನೇ ಹೇಳಿದೆ, ಗೋಲ್ಡ್ ಆಕ್ಷನ್ ಆಗೋಯ್ತು 1 ವರ್ಷ ಆಯ್ತು ಅಂದ್ರೂ. ಈಗ 250 ಗ್ರಾಮ್ ಗೋಲ್ಡ್ ಎಷ್ಟಾಗುತ್ತೆ ಸರ್ ಅಲ್ವಾ? ನಾನು ನೋಡಿ, ಈಗ ನನ್ನ ಸಿನಿಮಾ ರಾಮದೂತ ಅಂತ ಸಿನಿಮಾ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ, ರಿಲೀಸ್ ಮಾಡಬೇಕು, ದುಡ್ಡಿಲ್ಲ. ಈ ದುಡ್ಡು ಕೊಟ್ರೆ ಅಟ್ಲೀಸ್ಟ್ ನಾನು ರಿಲೀಸ್ ಮಾಡ್ಕೋಬಹುದು. ಅಲ್ಲ, ನೀವು ಅಟ್ಲೀಸ್ಟ್ ಒಟ್ಟಿಗೆ ಕೊಡಕ್ಕಾಗಿಲ್ಲ ಅಂತಂದ್ರೆ ಹಂತವಾಗಿ ಸ್ವಲ್ಪ ಕೊಡಿ ಅಂತ ಕೇಳಕ್ ಹೋಗಿಲ್ವಾ ನೀವು? ಸರ್ ಎಲ್ಲಾ ಕೇಳಿದೀನಿ ಸರ್, ಹಂತವಾಗಿ ಕೇಳಿದೀನಿ ಸರ್, ಸ್ವಲ್ಪ ಕೊಡಿ ಅಂತಾನು ಕೇಳಿದೀನಿ, ಎಲ್ಲಾ ಮಾತಾಡಿದೀನಿ ಸರ್. ಎಲ್ಲಾ ಮಾತಾಡಿದ್ರು ಆ ಮನುಷ್ಯ ಸುಳ್ಳು. ಹೆಂಗೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ತಾರೆ ಗೊತ್ತಾ ಮನೆ ಮುಂದೆ, ಆಗಿನ ಕಾಲದಲ್ಲಿ ಅದೇ ತರ ನನಗೆ ಕೊಡ್ತೀನಿ ಇಷ್ಟೇ ಅವ್ರ ಟ್ಯಾಗ್ ಲೈನು. ಬಟ್ ಕಾಲ್ ತೆಗಿಲ್ಲ ಸರ್. ನನ್ನ ಕಾಲ್ ಮೊಬೈಲ್ ಕೊಡ್ತೀನಿ, ನನ್ನ ಮೊಬೈಲಲ್ಲಿ ಮೋರ್ ದೆನ್ ಒಂದು 10,000 ಸಲ ಕಾಲ್ ಮಾಡಿರ್ಬೋದು, ನಾನು ಕಾಲ್ ಎತ್ತಲ್ಲ ಅವರು. ನೀವು ಅವ್ರ ಮನೆ ಹತ್ರ ಹೋಗಿ ಕೇಳುವಂತ ಪ್ರಯತ್ನವನ್ನು ಮಾಡಲಿಲ್ವಾ ಸರ್? ಮನೆ ಹತ್ರ ಹೋದ್ರೆ ಮನೆ ಎಲ್ಲಿದೆ ಸರ್? ಮನೆ ಮೇಲ್ಗಡೆ ಅವ್ರ ಹತ್ತಿಗೆ ಅವ್ರ ವೈಫ್ ಇರ್ತಾರೆ, ವೈಫ್ ಲೇಡೀಸ್ ಹತ್ರ ಏನಂತ ಮಾತಾಡಿ ಸರ್ ಹೋಗಿ. ಈಗ ನಾನು ಇವ್ರ ಹತ್ರ ಸಂಪರ್ಕ ಇಟ್ಕೊಂಡು ಅವ್ರ ಮನೆಯವ್ರ ಅಂಕಿಲ್ ಆಗುತ್ತೆ, ಮತ್ತೆ ಬೇರೆ ಪ್ರಾಬ್ಲಮ್ ಆಗುತ್ತೆ.
ಧಮಕಿ Okay. ಹಾಕ್ತಾರೆ, ಸೂಸೈಡ್ ಮಾಡ್ಕೊಬಿಡ್ತೀನಿ ಧಮಕಿ ಹಾಕ್ತಾರೆ. ಏನು ಮಾಡೋದು ಸರ್ ನನಗ? ಈ ಥರ ನನಗೆ ಹೇಳೋದು ಇನ್ನೊಂದು ದೊಡ್ಡವರು ಇವ್ರು ಎದುರಾಕೊಳ್ಳೋದು ಬೇಡ ಅನ್ಕೊಂಡೇ ಬಂದು ಸರ್ ಇಲ್ಲಿವರೆಗೂ. ಇವ್ರು ಎದುರಾಕೊಳ್ಳೋದು ಬೇಡ, ಇವ್ರ ಜೊತೆ ನೆಮ್ಮದಿಯಾಗಿರೋಣ, ನಂಗೆ ಹೆಲ್ಪ್ ಮಾಡ್ತಾರೆ, ದುಡ್ಡು ವಾಪಸ್ ತಗೋಣ ಅಂತ. ಸರ್ ರಾಮದೂತ ಸಿನಿಮಾಗೆ ಫಸ್ಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದು ಅವರೇ ಸರ್ ನನಗೆ. 6 ತಿಂಗಳು ಅವ್ರ ಮನೆ ಬಾಗಿಲು ಅಲ್ಲಿದ್ದೀನಿ ಸರ್. ಅವರು ಸಿನಿಮಾ ಮಾಡಲಿಲ್ಲ ಸರ್ ಅವರು. ಉದಯ ಮೆಹ್ತಾಕೆಲ್ಲ ಬಂಡವಾಳ ಹಾಕ್ಸ್ತೀನಿ ಅಂತ ಹೇಳಿದ್ರು ಸರ್. ಅದು ಸುಳ್ಳು. ಅವ್ರಿಗೂ ಉದಯ ಮೆಹ್ತಾವ್ರಿಗೂ ಗೊತ್ತಿಲ್ಲ ವಿಷಯ. 6 ತಿಂಗಳು ಅಲ್ಲಿದ್ದೀನಿ ಸರ್. ಅದು ಸಿನಿಮಾ ನಂಗೆ ಆಗಲಿಲ್ಲ. ಮತ್ತೆ ಯಾರೋ ಬೇರೆ ಪ್ರೊಡ್ಯೂಸರ್ ಸಿಕ್ಕಿದ್ದು ಸಿನಿಮಾ ಮಾಡಿದೆ. ಪಾಪ ಪ್ರೊಡ್ಯೂಸರ್ ಹತ್ರ ದುಡ್ಡು ಇಲ್ಲ. ಈಗ ನಾನೀಗ ನನ್ನ ಸಿನಿಮಾ ರಿಲೀಸ್ ಮಾಡಬೇಕು, ನನ್ನ ಕಷ್ಟಪಟ್ಟು ಸಿನಿಮಾ ಮಾಡಲೇಬೇಕಲ್ಲ ಸರ್, ನಾನು ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತ. ಹೌದು. ನನಗೆ ಹೆಂಗಾಗುತ್ತೆ ಭಯ ಅಂದರೆ, ಇವ್ರು ಎದುರಾಕೊಂಡ್ರೆ ಒಂದು ಸುದೀಪ್ ಸರ್ ಸಂಪರ್ಕ ಕಟ್ಟಾಗುತ್ತೆ, ಅಥವಾ ಬೇರೆ ಹೀರೋಗಳ ಸಂಪರ್ಕ ಕಟ್ಟಾಗುತ್ತೆ. ಸೊ ಈಗ ಕ್ರಿಕೆಟ್ ಆಡಿದ್ರೆ ಸರ್ ಎಲ್ಲ ಸಂಪರ್ಕ ಸಿಗುತ್ತಲ್ಲ ಸರ್, ಎಲ್ಲ ಯೂನಿಟಿ ಒಂದು ಕಡೆ ಸೇರುತ್ತಲ್ಲ, ಒಂದು ಕುಟುಂಬ ಸಿನಿಮಾ ಕ್ಷೇತ್ರ. ಸೊ ಶಿವಣ್ಣ ಪರಿಚಯ ಆಗ್ತಾರೆ, ಡಾಲಿ ಧನಂಜಯ ಅವ್ರ ಪರಿಚಯ ಆಗ್ತಾರೆ, ಇನ್ನೊಬ್ಬ ಪರಿಚಯ ಆಗ್ತಾರೆ ಅಂತ ಇರುತ್ತಲ್ಲ ಸರ್. ಆದರೆ ಎಲ್ಲಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಅವಕಾಶ, ನಂಗೆ ಅದು KCC ಒಂದು ವೇದಿಕೆ, ಅದು ಸುದೀಪ್ ಸರ್ ಮಾಡಿರೋ ಒಂದು ವೇದಿಕೆ. ಆ ವೇದಿಕೆಯಲ್ಲಿ ಇವರು ಒನ್ ಆಫ್ ದಿ ಪರ್ಸನ್ ಸರ್. ಅವರು ಸೆಲೆಕ್ಷನ್ ಕಮಿಟಿಲಿದ್ರು. ಯಾರಿಗೂ ಗೊತ್ತಿಲ್ಲ ನನ್ನ ಅವರ ಬಾಂಡಿಂಗು ಏನು ವ್ಯವಹಾರ ಏನು ಮಾಡಿ ಗೊತ್ತಿರೋಲ್ಲ. ನನ್ನ ಹೆಸರು ತೆಗ್ಬಿಟ್ರೆ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ? ನಾನು ಯಾರೋ ಥರ್ಡ್ ಪರ್ಸನ್ ಸರ್. ಇಲ್ಲ ಅಂಬೆಗಾಲ ಇಟ್ಟಿರೋ ಚಿಕ್ಕ ಎಳೆ ಮೈಕಾಯಿ ನಾನಲ್ವಾ. ನಾನು ಯಾರಂತ ಗೊತ್ತಿರಲ್ಲ. ಸುದೀಪ್ ಸರ್ ಗೊತ್ತಿರೋ, ಯಾರು ಕಮಿಟಿ ಮೆಂಬರ್ಸ್ ಯಾರು ಗೊತ್ತಿರಲ್ಲ. ರೀಸನ್ ಹೇಳ್ಬೋದಲ್ಲ, ಬಂದಿಲ್ಲ ಅವ್ನು ಬರಲ್ಲ ಅಂತ ಹೇಳಿ ಅದಕ್ಕೆ ಬೇರೆ ಹಾಕೊಂಡಿರೋ ರೀಸನ್ ಹೇಳ್ಬೋದಲ್ಲ. ಏನು ಬೇಕು ಆಪ್ಷನ್ ಇರೋದಲ್ಲ ಸರ್. ಅಲ್ಲ, ಈಗ ನೀವು ಶಿವಣ್ಣ ಅವರ ಹತ್ರ ಆಗಿರ್ಬೋದು ಅಥವಾ ಸುದೀಪ್ ಸರ್ ಹತ್ರ ಆಗಿರ್ಬೋದು, ನೀವು ಈ ವಿಚಾರವಾಗಿ ಏನು ಮಾತನಾಡೋಕ್ಕೂ ಪ್ರಯತ್ನ ಪಟ್ರ ಅಂತ? ಸರ್ ಇಲ್ಲ, ಇಲ್ಲಿವರೆಗೂ ಪ್ರಯತ್ನ ಪಟ್ಟಿಲ್ಲ. ಯಾಕಂದ್ರೆ ಏಕಾಏಕಿ ಯಾರನ್ನು ತೊಂದರೆ ಕೊಡೋದು ಬೇಡ ಅಂತ ಸರ್. ಈಗ ನಾನು ಅವ್ರನ್ನ ಕ್ವಶನ್ ಮಾಡಬೇಕು ಅಂದ್ರೆ ಅವ್ರು ಒಂದೇ ಮಾತು, ನಿಂಗೆ ಜ್ಞಾನ ಇಲ್ಲೋ ಬುದ್ಧಿ ಇಲ್ವೋ ಅಂತ ಅವ್ರು ನಾನು ಬೈದ್ರೆ ನಾನು ಬೈಸ್ಕೋಬೇಕಲ್ಲ ಸರ್. ಹೌದು. ಸೊ ನಾನು ವ್ಯಾಲಿಡ್ ಆಗಿ ಒಂದು ಕ್ವಶನ್ ಮಾಡೋಕ್ಕೂ ಆಗಲ್ಲ ಸರ್. ಯಾಕಂದ್ರೆ ಈಗ ನಾನು ನೋವನ್ನು ವ್ಯಕ್ತಪಡಿಸ್ಬೋದು. ಈ ಥರ ಮೋಸ ಮಾಡಿದ್ದಾರೆ, ಈಗ ಚಾನಲ್ ಮುಖಾಂತರ ಬಂದಿದ್ದೆಲ್ಲ, ಈಗ ನಾನು ಅವ್ರನ್ನ ಸಂಪರ್ಕ ಮಾಡಿ ಈ ಥರ ಮೋಸ ಮಾಡಿದಾರಣ ಏನು ಇದು ಮಾಡಿ ಅಂತ ಕೇಳ್ಬೋದು ನಾನು ಅವ್ರನ್ನ ಅಲ್ವಾ. ಅದು ಬಿಟ್ಟು ಏಕೆ ಅವ್ರ ಮೇಲೆ ನಾನು ಅಲಿಗೇಷನ್ ಮಾಡೋಕ್ಕಾಗಲ್ವಲ್ಲ. ನಾನು ಸರ್ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ. ಏನೋ ಒಂದು ಅಣ್ಣ ತಮ್ಮ ಬಾಂಡಿಂಗ್ ಇತ್ತು ಸರ್. ನಾನು ನಿಜವಾಗ್ಲೂ ಅವರ ಸ್ವಂತ ನಮ್ಮ ಕೂಡ ಅಣ್ಣ ಅನ್ಕೊಂಡೇ ಇಲ್ಲಿವರೆಗೂ ಇದ್ದಿದ್ದು. ಬಟ್ ಅಣ್ಣ ತಮ್ಮ ಅನ್ನೋ ಬಾಂಡಿಂಗು ಯೂಸ್ ಇಲ್ಲ ಸರ್ ಅವರು. ಓಕೆ, ಈಗ ಫೈನಲಿ ನೀವು ಲೀಗಲಿ ಯಾವ ರೀತಿ ಆಕ್ಷನ್ ತಗೊಳ್ತಾ ಇದ್ರ ಸರ್? ಅವ್ರಿಗೆ ನಾನು ಈಗಲೂ ನಿಮ್ಮ ಚಾನಲ್ ಮುಖಾಂತರ ಮನವಿ ಮಾಡೋದೇನಂದ್ರೆ, ನನ್ನ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು ಸರ್. ಇಲ್ಲಾಂದ್ರೆ ನಾನು ದೊಡ್ಡವ್ರನ್ನ ಸಂಪರ್ಕ ಮಾಡ್ತೀನಿ, ನನ್ನ ನೋವನ್ನು ಹೇಳ್ಕೊಳ್ತೀನಿ, ಅವ್ರ ಸಹಾಯ ಕೇಳ್ತೀನಿ, ಶಿವಣ್ಣನ ಕಾಂಟ್ಯಾಕ್ಟ್ ಮಾಡ್ತೀನಿ, ಸುದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅದೇ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಸರ್. ಅಲ್ಲೆಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೆ. ಯಾಕೆ ಈಗ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಅವರು ನಮ್ಮ ಕುಟುಂಬ ಸರ್. ಅವರು ಸಿನಿಮಾ ಕ್ಷೇತ್ರದಲ್ಲಿ ನಿರ್ದೇಶಕರು, ಅವರು ನಮ್ಮ ಕುಟುಂಬದವ್ರೆ. ನಮ್ಮ ಕುಟುಂಬದ ವ್ಯಕ್ತಿ ಮೇಲೆ ನಾನು ಕಂಪ್ಲೇಂಟ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಇಷ್ಟು ತನಕ ನಾನು ಬಾಯಿ ಮುಚ್ಕೊಂಡು ಇಲ್ಲಿ ತನಕ ಸುಮ್ಮನೆ ಇದೆ ಸರ್. ಸೊ ಹಂಗಾಗಿ ಅವ್ರ ತಮ್ಮ ತರುಣ್ ಸರ್ ಅವ್ರಿಗೂ ಒಂದು ಮಾತು ವಿಷಯ ಮುಚ್ಚಿದ್ದೀನಿ ಸರ್. ಅವ್ರಿಗೂ ಹೇಳಿದ್ದೀನಿ. ಅವರು ಒಂದೇ ಮಾತಂದಿದ್ದು, ದುಡ್ಡು ವ್ಯವಹಾರ ನನಗೆ ಗೊತ್ತಿಲ್ಲ, ನಿನಗೆ ಸಿನಿಮಾಗೆ ಏನೇನೋ ವ್ಯವಸ್ಥೆ ಬೇಕಾ, ಹೆಲ್ಪ್ ಮಾಡಬೇಕಾ, ಪ್ರಮೋಷನ್ ಮಾಡ್ಕೊಡ್ಬೇಕಾ, ನನ್ನ ಕಡೆಯಿಂದ ಏನು ಹೇಳೋದು ಹೆಲ್ಪ್ ಮಾಡ್ತೀನಿ ಅಂತ ತರುಣ್ ಸರ್ ಹೇಳೋರು. ಯಾವಾಗ ಮಾತಾಡಿದ್ರಿ ತರುಣ್ ಸರ್? ನಾನು ಅವ್ರ ಹತ್ರ 2 months ಬಿಫೋರ್ ಮಾತಾಡಿದ್ದೆ ಸರ್ ತರುಣ್ ಸರ್ ಹತ್ರ. ಅಂದ್ರೆ 2 ತಿಂಗಳಿಗೆ ಈ ಒಂದು ವಿಷಯ ಗೊತ್ತಿತ್ತು. ಬಟ್ ಅವರು ಅಷ್ಟೇ, ಅವ್ರೇನು ಅಂತ ಸಿನಿಮಾ ಏನೇನು ಹೆಲ್ಪ್ ಮಾಡ್ತೀನಿ, ಆ ದುಡ್ಡು ವಿಷಯಕ್ಕೆ ನನಗೆ ಸಂಬಂಧ ಇಲ್ಲ, ನಾನು ಗೊತ್ತಿಲ್ಲ, ನಾನು ತಲೆ ಹಾಕಲ್ಲ ಅಂತಂದ್ರೆ ಸರ್ ಅವ್ರು ಓಪನ್ ಆಗಿರೋದು. ಪಾಪ ಅವ್ರನ್ನ ಕೇಳೋ ಸರ್, ನಾನು ಕೇಳೋಕ್ಕೂ ಒಂದು ಮಾನ್ಯತೆ ಬೇಕಲ್ಲ ಸರ್ ಅವ್ರನ್ನ ಕೇಳೋದಕ್ಕೆ. ಅಲ್ಲ, ಈಗ ನೀವು ಅವ್ರ ಹತ್ರ ಎಲ್ಲಾನು ವಾಟ್ಸಪ್ ಅಲ್ಲೆಲ್ಲ ಚಾಟ್ ಮಾಡಿದಿರಾ, ಅವ್ರ ಹತ್ರ ಎಲ್ಲ ಕೇಳಿದಿರಾ ಅಂತ ಹೇಳಿದ್ರಿ. ಅವ್ರು ದುಡ್ಡು ವಾಪಸ್ ಕೊಡ್ತಿಲ್ಲ ಅಂತಾನು ನಿಮ್ಗೆ ಗೊತ್ತಾಯ್ತು, ಸತಾಯಿಸ್ತಿದ್ದಾರೆ ಒಂದಷ್ಟು ವರ್ಷಗಳಿಂದಾನು ಅಂತ. ನೀವು ಅವ್ರ ಹತ್ರ ಏನ್ ಹೇಳಿಲ್ವಾ ಈ ತರ ನೀವು ಹಣ ನಂಗೆ ಕೊಟ್ಟಿಲ್ಲ ಅಂತ, ನಂಗೆ ತುಂಬಾ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ನಾನು ಸುದೀಪ್ ಸರ್ ಹತ್ರ ಶಿವಣ್ಣ ಹತ್ರ ಇಲ್ಲ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೇಳಿಲ್ವಾ ಅಂತ? ನಾನು ಮೊನ್ನೆ ಹೇಳಿದೆ ಸರ್ ಅದನ್ನ. ಲಾಸ್ಟ್ 2 days ಬಿಫೋರ್ ಅದು ಟ್ಯೂಸ್ಡೇ ವಾರ್ನಿಂಗ್ ಮಾಡಿದ್ದೀನಿ. ಟ್ಯೂಸ್ಡೇ ಲಾಸ್ಟ್ ಡೇಟ್ ಕೊಡಲಿಲ್ಲ, ನೆಕ್ಸ್ಟ್ ಸ್ಟೆಪ್ ತೊಗೊಂತೀನಿ, ಏನು ಬೇಕೋ ತಗೊಂಡು ವಾರ್ನ್ ಮಾಡೋದು. ಹಂಗೆ ಅಂದ್ರೆ ಡೈರೆಕ್ಟ್ ಆಗಿ? ಡೈರೆಕ್ಟ್ ಆಗಿ ನಿಮ್ಗೆ ಟೆಕ್ಸ್ಟ್ ಕಳಿಸಿ, ನೋಡಿ ಟೆಕ್ಸ್ಟ್ ಇದೆ ನೋಡಿ ನಿಮ್ಮಲ್ಲಿ. ನಿಮಗೆ ಏನು ಬೇಕೋ ಮಾಡ್ಕೊ ಅಂತ ಹೇಳಿದ್ರು ಅವ್ರದ್ದು. ಕಂಪ್ಲೇಂಟ್ ಕೊಡುವ ಲಾಯರ್ನ ಇಡ್ತೀನಿ, ನನ್ಗೆ ಗೊತ್ತು ಲೀಗಲಿ ಫೇಸ್ ಮಾಡೋದು ಅಂತ ಹೇಳಿದ್ರು ಸರ್. ಅಲ್ಲ, ಇವಾಗ ನೀವು ಅವ್ರಿಗೆ ಅಮೌಂಟ್ ಕೊಟ್ಟಿರೋದಕ್ಕೆಲ್ಲ ಪ್ರೂಫ್ಸ್ ಇದೆಯಾ ನಿಮ್ಮ ಹತ್ರ? ನನ್ನ ಹತ್ರ ಸರ್ ವಾಯ್ಸ್ ನೋಟೇ ಸರ್, ತಗೊಂಡಿರೋದು ಪ್ರೂಫ್ ಗೊತ್ತು ಸರ್, ತಗೊಂಡಿರೋ ಸತ್ಯ. ಅವರು ಬಾಯ್ ಬಿಟ್ಟು ಹೇಳ್ತಾರೆ ತಗೊಂಡಿರೋ ಸತ್ಯ ಸರ್. ಓಕೆ. ಅಲ್ಲ, ಇವಾಗ 9 ವರ್ಷ ಸರ್, 9 ವರ್ಷದಿಂದ ಏನು ಅಕೌಂಟ್ ವೈಸ್ ನೀವು ಟ್ರಾನ್ಸ್ಫರ್ ಮಾಡಿದ್ರ ಅಥವಾ ಕೈ ಕ್ಯಾಶ್ ಕೊಟ್ಟಿದ್ರ? 3 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ, 6 ಲಕ್ಷ 3 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, 6 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ. ಆಮೇಲೆ ಗೋಲ್ಡ್ ಪ್ಲಸ್ ಮಾಡಿರೋ ಪ್ರೂಫ್ ಇದೆ, ಗೋಲ್ಡ್ ಆಕ್ಷನ್ ಆಗಿರೋ ಪ್ರೂಫ್ ಇದೆ. ಈಗ ಅವ್ರೇನಾದ್ರು ಇನ್ ಕೇಸ್ ಏನಾದ್ರು, ಯಾಕಂದ್ರೆ 6 ಲಕ್ಷ ಕ್ಯಾಶ್ ಕೊಟ್ಟಿರೋದು ಅಂತ ಹೇಳ್ತಾ ಇದ್ರೆ, 3 ಲಕ್ಷ ನಿಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು, ಅವರ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ನಿಮ್ಮ ಹತ್ರ ಪ್ರೂಫ್ ಇದೆ. 6 ಲಕ್ಷ ಕೊಟ್ಟಿರೋದಕ್ಕೆ ಪ್ರೂಫ್ ಏನಿದೆ ಅಂತ ಹೇಳ್ಬಿಟ್ಟು ಅವ್ರೇನ ಕೇಳಿದ್ರೆ ಏನ್ ಮಾಡ್ತೀರಾ? ಸರ್ ಚೆಕ್ ಕೊಟ್ಟಿದ್ರು ಸರ್, ಚೆಕ್ ಡಾಕ್ಯುಮೆಂಟ್ ಕೊಡ್ತಾರೆ ಸರ್, ಸುಮ್ಮನೆ ಕೊಡ್ತಾರೆ ಅವರು. ಓಕೆ, ಅಂದ್ರೆ ಅದನ್ನೆಲ್ಲ ಇಸ್ಕೊಂಡೇ ನೀವು ಕೊಟ್ಟಿರುವಂತದ್ದು? ಹೌದು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಮತ್ತೆ ವಿತ್ ಟೆಕ್ಸ್ಟ್ ಮಾಡಿ ಸರ್, ಎವ್ರಿಥಿಂಗ್ ಎವ್ರಿ ಮಂತ್ ನಾನು ಅವ್ರಿಗೆ ಹಾಕಿದ್ದೀನಿ, ಎವ್ರಿ ಮಂತ್ ಹಾಕಿದ್ದೀನಿ. ಓಕೆ ಓಕೆ ಓಕೆ. ಎವ್ರಿ ಮಂತ್ ಪ್ರೂಫ್ ಇದೆ ಸರ್, ಎವ್ರಿ ಮಂತ್ ಫ್ರಮ್ 9 years ಇಂದ ಟೆಕ್ಸ್ಟ್ ಹಂಗೆ ಇದೆ ನನ್ನ ಹತ್ರ.
ಫೈನಲಿ ಇವಾಗ ನಿಮ್ದು ಏನು ಇವಾಗ ಆಕ್ಷನ್ ಏನ್ ತಗೋಬೇಕು ಅಂತ ಡಿಸೈಡ್ ಆಗಿದೆ? ಸರ್ ಅವರು ನೋಡಿ, ನಮ್ಮಂತ ಪುಟ್ಟ ಕಲಾವಿದರಿಗೆ ನಾವು ಕನ್ಸು ಕಟ್ಕೊಂಡು ಬಂದಿರ್ತೀವಿ ಸಿನಿಮಾ ಕ್ಷೇತ್ರದ, ದಯವಿಟ್ಟು ಮೋಸ ಮಾಡಬೇಡಿ. ಯಾರಿಗನ ಆಗ್ಲಿ ದಯವಿಟ್ಟು ನನ್ನ ಅಮೌಂಟ್ ನನ್ಗೆ ಕೊಟ್ರೆ ನಾನು ಸಿನಿಮಾ ರಿಲೀಸ್ ಮಾಡ್ಕೊಂಡು ಏನೋ ಒಂದು ನನ್ನ ಕನ್ಸನ್ನು ನೆನ್ಸು ಮಾಡ್ಕೊತೀನಿ. ಆಮೇಲೆ ನನ್ನ ಭವಿಷ್ಯಕ್ಕೆ ತೊಂದರೆ ಮಾಡಬೇಡಿ. ನಾನೇನೋ ಸುದೀಪ್ ಸರ್ನ ಜೊತೆ ಆಟ ಆಡೋದು, ಕ್ರಿಕೆಟ್ ಆಡೋದು ಏನೋ ಒಂದು ಆಸೆ ಇದೆ, ಅದಕ್ಕೂ ಮಣ್ಣಾಗಬೇಡಿ. ಸೊ ನೀವು ಮಾಡಿರೋ ತಪ್ಪು, ನಿಮ್ಮ ಮಿಸ್ಟೇಕ್ಸ್ ಇಂದ ನಾನು ಇವತ್ತು ನಿಮ್ಮ ವಿರುದ್ಧವಾಗಿ ಬಂದಿರೋದು ನಾನು. ಸೊ ದಯವಿಟ್ಟು ನನ್ನ ಅಮೌಂಟ್ ಕ್ಲಿಯರ್ ಮಾಡಿದ್ರೆ ನಾನು ಇಲ್ಲಿ ಎಂಡ್ ಮಾಡಿಬಿಡ್ತೀನಿ ಸರ್ ನಾನು. ಥ್ಯಾಂಕ್ ಯು ಸರ್, ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.